ಮಾಡ್ತಾ ಇರ್ತೀವಿ, ನೀವೆಲ್ಲರೂ ಬರ್ತಾ ಇರ್ತೀರಾ. ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಬೇಡ ಬೇಡ ಇವತ್ತು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅವರು ಕೋವಿಡ್ ಫಸ್ಟ್ ಅಲೆಯಿಂದ ಕೂಡ ನಮ್ಮ ಕಮ್ಯುನಿಟಿ ಜೊತೆ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಕಮ್ಯುನಿಟಿ ನೀಡ್ಗಳನ್ನ ಕೇಳ್ತಾರೆ, ನಿಮ್ಗೆ ಏನು ಅವಶ್ಯಕತೆ ಇದೆ, ನಿಮ್ಗೆ ಏನು ರೇಷನ್ ಅವಶ್ಯಕತೆ ಇದೆಯಾ, ಕೆಲವೊಂದು ಟೈಮಲ್ಲಿ ಸಣ್ಣ ಪುಟ್ಟ ಅವ್ರ ಕೈಲಾದಷ್ಟು ಫೈನಾನ್ಷಿಯಲ್ ವ್ಯವಸ್ಥೆ ಇದೆ, ಏನಾದರೂ ಬೇಕಾ ನಿಮ್ಗೆ, ಏನ್ ಕಷ್ಟ ಇದೆ ಅಂತ ಹೇಳ್ಕೊಡಿ ಅಂತ ಅವ್ರು ಯಾವಾಗಲೂ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಸೊ ಅದೇ ತರ ನಮ್ಮ ಕಮ್ಯುನಿಟಿಗೆ ಅಷ್ಟೇ ಪ್ರೀತಿ ಕೂಡ ಇಟ್ಟಿದ್ದಾರೆ. ತುಂಬಾ ತುಂಬಾ ಹೆಮ್ಮೆ ಆಗುತ್ತೆ ನನಗೆ ರಾಗಿಣಿ ಮೇಡಮ್ ಅವರು ನೋಡಿದ್ರೆ. ಬಿಕಾಸ್ ನಾವು ಯಾವಾಗಲೂ ಒಂದು ಸಮಾನತೆ ಬಗ್ಗೆ ಹೋರಾಟ ಮಾಡ್ತಿರ್ತೀವಿ, ಒಂದು ನಮ್ಮ ಒಂದು ಈಕ್ವಾಲಿಟಿಗೋಸ್ಕರ ಫೈಟ್ ಮಾಡ್ತೀವಿ, ಒಂದು ಅಕ್ಸೆಪ್ಟ್ಗೋಸ್ಕರ ಫೈಟ್ ಮಾಡ್ತೀವಿ. ಯಾವುದು ನಮ್ಗೆ ಸಿಗಲ್ಲ. ಬಟ್ ರಾಗಿಣಿ ಮೇಡಮ್ ಅವ್ರು ನೋಡಿದಾಗ ನಮ್ಗೆ ಹೇಳ್ತಾರೆ, ಎಲ್ಲರೂ ನಾವೆಲ್ಲ ಒಂದು, ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಈಕ್ವಲು. ಸೊ ಯಾವತ್ತು ಭೇದ ಭಾವ ಮಾಡಬಾರ್ದು, ನಾವೆಲ್ಲ ಮಾನವರು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇವತ್ತು ನಮ್ಮ ಕಮ್ಯುನಿಟಿಗೆ ಅವ್ರು ಬರ್ತ್ಡೇ ಆಚರಣೆ ಮಾಡ್ಕೊತಿದ್ದಾರೆ. ಅವ್ರು 2ನೇ ಸ್ಥಳಕ್ಕೆ ನಮ್ಮ ಕಮ್ಯುನಿಟಿ ಬರ್ತ್ಡೇ ಆಚರಣೆ ಮಾಡ್ಕೊತಾ ಇದ್ರು. ಫಸ್ಟ್ ಟೈಮ್ ಒಂದು ಕಲಾವಿದ ಸಂಘದಲ್ಲಿ ಮಾಡಿದ್ದು, ಸೆಕೆಂಡ್ ಟೈಮ್ ಇವತ್ತು ಅವ್ರ ಫ್ಲಾಟ್ ಅಲ್ಲೇ ನಮ್ಮ ಕಮ್ಯುನಿಟಿನ ಕರೆದು ಸೊ ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂತಾರೆ. ಹಾಗಾಗಿ ನಾವೆಲ್ಲ ಟ್ರಾನ್ಸ್ಜೆಂಡರ್ ಕಡೆಯಿಂದ, ಸೊ ನಮ್ಮ ಇಡೀ ಕರ್ನಾಟಕದ ಟ್ರಾನ್ಸ್ಜೆಂಡರ್ ಕಡೆಯಿಂದ ಅವ್ರಿಗೊಂದು ಬ್ಲೆಸ್ಸಿಂಗ್ ಮಾಡ್ತಾ ಇದೀವಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮ್ಯಾಮ್. ಅವ್ರ ಕ್ಯಾಟಗಿರಿನ ಅನ್ನದೇ ಬೇರೆ ಕ್ಯಾಟಗರೀಸ್ ಕೂಡ, ಲೇಬರ್ಸ್ ಎಲ್ಲರೂ ಆಗಿರ್ಬೋದು, ಇಲ್ಲ ಆಟೋ ಚಾಲಕರಾಗಿರ್ಬೋದು, ಅವ್ರ ಮಹಿಳೆಯರು ಕೂಡ ಅವರು ತುಂಬಾ ಜನಕ್ಕೆ ಯಾರು ಕಷ್ಟ ಬೀಳ್ತಾರೆ ಅಂತವರೆಲ್ಲ ಗುರುತಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬಾ ಹೆಮ್ಮೆ ಆಗುತ್ತೆ. ರಾಗಿಣಿ ಮೇಡಮ್ ಅಂತವರು ಒಂದು ನಮ್ಮ ಫಿಲಿಂ ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ನಾವು ಮೇನ್ ಆಗಿ ಟ್ರಾನ್ಸ್ಜೆಂಡರ್ಗೆ ಒಂದು ಪ್ರೀತಿ ತೋರಿಸಬೇಕಾದ್ರೆ ನಾವು ಯಾವಾಗಲೂ ಮುಂಚಿತನಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಗೊತ್ತು ನನ್ನ ಮನೆ ಸ್ವಲ್ಪ ದೂರ, ಬಟ್ ಥ್ಯಾಂಕ್ ಯು. ನೀವೆಲ್ಲರೂ ಬಂದಿದ್ದೀರಾ, ನೀವು ಪ್ರೀತಿ ಯಾವತ್ತೂ ತೋರಿಸ್ತೀರಾ ನನಗೆ. ಐ ಆಲ್ವೇಸ್ ಬಿಲೀವ್ ದಟ್ ಒಂದು ಬರ್ತ್ಡೇ ದಿನ ಒಂದು ಸ್ಪೆಷಲ್ ಆಗಿರುವಂಥ ಒಂದು ಕಾಸ್ ಇರಬೇಕು ಅಂತ. ಸೊ I very closely work and associate with the trans community, not because it's a separate community. I think ಪ್ರತಿಯೊಬ್ಬರು ಪರ್ಸನ್ಗೆ ಒಂದು ಈಕ್ವಾಲಿಟಿ ವೇ ಆಫ್ ಲಿವಿಂಗ್ ಇರಬೇಕು. ಅವ್ರ ರೈಟ್ಸ್ ಆಗಲಿ, ಅಥವಾ ಅವರು ಜೀವನ ಮಾಡೋ ರೀತಿ ಆಗಲಿ, ಅಥವಾ ಅವರು ಯಾವ ಥರ ಇದ್ರೂ ಈಕ್ವಲ್ ಆಪರ್ಚುನಿಟೀಸ್ ಇರಬೇಕು, ಎಲ್ಲ ಇರಬೇಕು ಅವ್ರಿಗೆ ಅಂತ. ಸೊ ನೋಬಡಿ ಈಸ್ ಡಿಫ್ರೆಂಟ್. ನಾನು ಈಕ್ವಲ್, ಎಲ್ಲರೂ ಈಕ್ವಲ್ ಅಂತ. ನನಗೆ ಐ ಜಸ್ಟ್ ವಾಂಟ್ ಎವ್ರಿಬಡಿ ಟು ಲಿವ್ ಅ ಹ್ಯಾಪಿ ಲೈಫ್ ಅಂಡ್ ಒಂದು ದೊಡ್ಡ ಕಮ್ಯುನಿಟಿಲಿ ನಾವೆಲ್ಲರೂ ಇರಬೇಕು ಅಂತ ನನ್ನ ಆಸೆ ಇದೆ ಯಾವತ್ತು. ಅಂಡ್ ದೇ ಆರ್, ಐ ಥಿಂಕ್ ನಮ್ಮ ಟ್ರಾನ್ಸ್ ಕಮ್ಯುನಿಟಿ, ನಮ್ಮ ಮಂಗಳಮುಖಿಯವರು, ದೇ ಆರ್ ಸೋ ಟ್ಯಾಲೆಂಟೆಡ್. ದ ಹೋಲ್ ಕಮ್ಯುನಿಟಿ ಎಷ್ಟು ಹಾರ್ಡ್ ವರ್ಕಿಂಗ್, ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ. ಬಟ್ ಅವ್ರಿಗೆ ಆಪರ್ಚುನಿಟೀಸ್ ಕಮ್ಮಿ ಸಿಗೋದು ಬಿಕಾಸ್ ಆಫ್ ದ ವೇ ದೇ ಸಮಟೈಮ್ಸ್ ಲುಕ್, ಅದೇ ವೇ ದೇ ಸಮಟೈಮ್ಸ್ ಬಿಹೇವ್. ಆ ಥರ ಇರಬಾರ್ದು. ಯಾವತ್ತೊಬ್ಬರು ಮನುಷ್ಯನ ಟ್ಯಾಲೆಂಟ್ ನೋಡಬೇಕು, ಅವರು ಮನ್ಸು ನೋಡಬೇಕು, ಅವ್ರು ಯಾವ ಥರ ಅವ್ರ ಲೈಫ್ ನಡೆಸ್ತಾರೆ ಅದು ನೋಡಬೇಕು ಅಂತ ನನ್ನ ಆಸೆ, ನನ್ನ ಭಾವನೆ ಅಂತ. ಆ್ಯಂಡ್ ಅದನ್ನ ನಾವು ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತೀವಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನೀವೆಲ್ಲರೂ ಬಂದಿದ್ದೀರಾ. ಇಟ್ಸ್ ಜಸ್ಟ್ ಅ ಸ್ಮಾಲ್ ವೇ ಆಫ್ ಸೆಲೆಬ್ರೇಟಿಂಗ್ ಮೈ ಬರ್ತ್ಡೇ. ನಾವು ಸಾಕಷ್ಟು ಆಕ್ಟಿವಿಟೀಸ್ ಮಾಡಬೇಕು ಅಂತ ಇದ್ವಿ, ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಇದ್ವಿ, ಹೋರಾಟ ಮಾಡ್ತಾನೆ ಇದ್ದೀವಿ. ಆ್ಯಂಡ್ ಇನ್ನು ನಾವು ಆಲ್ಮೋಸ್ಟ್ ವಿ ರೀಚಿಂಗ್ ಅ ಲೆವೆಲ್ ದಟ್ ನಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಸಿಗತ್ತೆ ಆದಷ್ಟು ಬೇಗ ಅಂತ ನನ್ನ ಅಭಿಪ್ರಾಯ, ನಮ್ಮ ಎಫರ್ಟ್. ಸೊ ಥ್ಯಾಂಕ್ ಯು ಮತ್ತೊಮ್ಮೆ ನೀವೆಲ್ಲರೂ ಬಂದಿದ್ದೀರಾ. ವಿ ಸೆಲೆಬ್ರೇಟಿಂಗ್ our birthdays with my birthday with the trans community today, with the PMP workers today, with crematorium workers and auto drivers. Just ಒಂದು ನನ್ನ ಕಡೆಯಿಂದ ಒಂದು ಸೆಲೆಬ್ರೇಷನ್, ಚಿಕ್ಕದು ಗಿಫ್ಟ್ ಥರ. ಆ್ಯಂಡ್ ಥ್ಯಾಂಕ್ ಯು, ನೀವೆಲ್ಲರೂ ಬಂದಿದ್ದೀರಾ. ಐ ಆಮ್ ವೆರಿ ಆನರ್ಡ್ ಆ್ಯಂಡ್ ವೆರಿ ಬ್ಲೆಸ್ಡ್. ಥ್ಯಾಂಕ್ಸ್.
ಇವತ್ತು ಒಂದು ತುಂಬ ಸ್ಪೆಷಲ್ ರೀತಿಯಲ್ಲಿ ಇನ್ನೊಂದು ವರ್ಷ ನಾವು ಬರ್ಡೇ ಸೆಲೆಬ್ರೇಷನ್ಸ್ ಮಾಡಿದ್ವಿ. ತುಂಬ ಹೆಮ್ಮೆ ಅನಿಸ್ತಾ ಇದೆ ದಟ್ ಮತ್ತೊಮ್ಮೆ ಮಂಗಳಮುಖಿ ಅವರು ತುಂಬ ದೊಡ್ಡ ಮಟ್ಟಿಗೆ ಈ ವರ್ಷದಲ್ಲಿ ಕೂಡ ನಮ್ಮ ಪ್ರೋಗ್ರಾಮ್ಸಲ್ಲಿ ಭಾಗವಹಿಸಿದ್ದಾರೆ. ಪ್ರತಿ ವರ್ಷ ದ ಟ್ರಾನ್ಸ್ ಕಮ್ಯುನಿಟಿದು ಪ್ರೋಗ್ರಾಮ್ಸ್ ನಾವು ಅನೌನ್ಸ್ ಮಾಡ್ತೀವಿ ಆ್ಯಂಡ್ ದ ಹೋಲ್ ಇಯರ್ ವಿ ವರ್ಕ್ ಆನ್ ಇಟ್. ಸೊ ಮತ್ತೊಮ್ಮೆ ವಿ ಆರ್ ವರ್ಕಿಂಗ್ ಆನ್ ಅ ಫ್ಯೂ ವೆರಿ ಸ್ಟ್ರಾಂಗ್ ಪ್ರೋಗ್ರಾಮ್ಸ್ ವಿತ್ ದ ಟ್ರಾನ್ಸ್ ಕಮ್ಯುನಿಟಿ. ಅದ್ರ ಜೊತೆಗೆ BBMP ವರ್ಕರ್ಸ್ ಕೂಡ ಈ ವರ್ಷ ನಾವು ಒಂದೆರಡು ಪ್ರೋಗ್ರಾಮ್ಸ್ ಮಾಡಬೇಕು ಅಂತ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸೆಲೆಬ್ರೇಷನ್ ಅಂತ ಅಷ್ಟೇ ಇವತ್ತು ಮಾಡಿದ್ದು. ಆ್ಯಂಡ್ ಅಫ್ಕೋರ್ಸ್ ಕೇಕ್ ಕಟ್ಟಿಂಗ್, ರಾಷನ್ಸ್ ಆ್ಯಂಡ್ ಒಂದು ಸ್ವಲ್ಪ ಗಿಫ್ಟ್ಸ್ ಇತ್ತು ಫಾರ್ ದೆಮ್ ಬಿಕಾಸ್ ನನಗೆ ಯಾವತ್ತೂ ಖುಷಿ ಟು ಬಿ ಸೆಲೆಬ್ರೇಟಿಂಗ್ ಇಟ್ ವಿತ್ ದೆಮ್. ಸೊ ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ಇವತ್ತು ಬಂದು ವಿಶ್ ಮಾಡಿರೋದು ಫ್ಯಾನ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.